ಕೃಷ್ಣ, ನಾನು ಹುಟ್ಟಿದ ಕೂಡಲೇ ನನ್ನ ತಾಯಿ ನನ್ನನ್ನು ಕೈಬಿಟ್ಟಳು. ನಾನು ಯಾರ ಮಗನೆಂದು ತಿಳಿಯದೆಯೇ ಬೆಳೆದೆ. ಒಬ್ಬರಿಗೆ ಸಹಾಯ ಮಾಡಲು ಹೋಗಿ ನನ್ನ ರಥದ ಚಕ್ರ ಮಣ್ಣಿನಲ್ಲಿ ಹೂತು ಹೋಗುವಂತೆ ಶಾಪ ಪಡೆದೆ. ಗುರುಗಳ ಮೇಲಿನ ಭಕ್ತಿಯಿಂದ ಕೀಟವೊಂದು ನನ್ನ ಕಾಲನ್ನು ಕಚ್ಚಿ ರಕ್ತ ಬರುತ್ತಿದ್ದರೂ ನಾನು ಅಲುಗಾಡಲಿಲ್ಲ. ಆದರೆ ಅದಕ್ಕೆ ಪ್ರತಿಫಲವಾಗಿ ನನ್ನ ಸಮಾನವಾದ ವೀರನ ಮುಂದೆ ನಿಂತಾಗ ಕಲಿತ ವಿದ್ಯೆಯನ್ನೆಲ್ಲ ಮರೆತು ಹೋಗುವಂತೆ ಪರಶುರಾಮರು ಶಾಪ ನೀಡಿದರು. ಬ್ರಾಹ್ಮಣ ರೂಪದಲ್ಲಿ ಇಂದ್ರನನ್ನು ನನ್ನ ಬಳಿ ಕಳುಹಿಸಿ ನನ್ನ ಕವಚ ಕುಂಡಲಗಳನ್ನು ದಾನವಾಗಿ ಪಡೆಯುವಂತೆ ಮಾಡಿದ್ದು ನೀನೆ. ಈಗ ಮರಣದ ಅಂಚಿನಲ್ಲಿದ್ದಾಗಲೂ ನನ್ನ ಪುಣ್ಯವನ್ನೆಲ್ಲ ದಾನವಾಗಿ ಪಡೆದೆ. ಕೃಷ್ಣ, ಇಷ್ಟಕ್ಕೂ ನಾನು ಮಾಡಿದ ತಪ್ಪಾದರೂ ಏನು? ನೋಡು ಕರ್ಣ, ನಾನು ಹುಟ್ಟಿದ್ದೇ ಕಾರಾಗೃಹದಲ್ಲಿ. ಹುಟ್ಟಿದ ಕ್ಷಣವೇ ಹೆತ್ತವರಿಂದ ದೂರಾದೆ. ನನ್ನ ಸ್ವಂತ ಸೋದರ ಮಾವ ಕಂಸನೇ ನನ್ನನ್ನು ಕೊಲ್ಲಲು ರಾಕ್ಷಸರನ್ನು ಕಳುಹಿಸಿದ. ವಿಧಿಯ ಆಟದಿಂದಾಗಿ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ರಾಧೆಯನ್ನು ಬಿಟ್ಟು ಬರಬೇಕಾಯಿತು. ಕುರುಕ್ಷೇತ್ರ ಯುದ್ಧದಿಂದಾಗಿ ನನ್ನ ವಂಶವೇ ನಾಶವಾಗುತ್ತದೆ ಎಂಬ ಶಾಪದ ಬಗ್ಗೆಯೂ ನನಗೆ ತಿಳಿದಿದೆ. ಆದರೂ ಧರ್ಮದ ಸ್ಥಾಪನೆಗಾಗಿ ನಾನು ಈ ಯುದ್ಧವನ್ನು ನಡೆಸುತ್ತಿದ್ದೇನೆ. ಕಷ್ಟಗಳು ಎಲ್ಲರಿಗೂ ಬರುತ್ತವೆ ಕರ್ಣ, ಆದರೆ ನಾವು ಯಾರ ಪರವಾಗಿ ನಿಂತಿದ್ದೇವೆ ಎಂಬುದೇ ನಮ್ಮ ಕರ್ಮವನ್ನು ನಿರ್ಧರಿಸುತ್ತದೆ. ನೀನು ಮಹಾವೀರನಾಗಿದ್ದರೂ ಅಧರ್ಮದ ಹಾದಿಯಲ್ಲಿದ್ದ ಕೌರವರ ಪರವಾಗಿ ನಿಂತಿದ್ದೆ. ಅದಕ್ಕಾಗಿಯೇ ನಿನ್ನ ಈ ಪರಿಸ್ಥಿತಿ.